ಪೊಲೀಸು ಮತ್ತು ಪಾಲಿಟಿಕ್ಸು ಅವ್ರನ್ನ ಇದು ಮಾಡ್ತಾ ಇದ್ದಾರೆ, ಬಂದೇ ಬರ್ತಾರೆ. ಅವರೇನು ಇದಿಲ್ಲ, ತಪ್ಪೇನು ಮಾಡಿಲ್ಲ ಅವರು. ಅವನೇನು ಸಾಚ ಅಲ್ಲ, ರೇಣುಕಾಸ್ವಾಮಿ ಏನು ಸಾಚ ಅಲ್ಲ, ಆಯಿತಾ. ಅವ್ರು ಬಂದೇ ಬರ್ತಾರೆ. ಈ ಪೊಲೀಸು ಮತ್ತು ಪಾಲಿಟಿಕ್ಸು ಅವ್ರನ್ನ ಹಿಡಿತಾ ಇದೆ. ಪೊಲಿಟಿಷಿಯನ್ಸ್ ದ್ವೇಷ ಅಂದರೆ ಸುಮಲತಾರಿಗೆ ಸಪೋರ್ಟ್ ಮಾಡಿದ್ರು, ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಿದ್ರು, ಮಕ್ಕಳನ್ನ ಸೋಲಿಸಿದ್ರು, ಕುಮಾರಸ್ವಾಮಿ ಮಕ್ಕಳನ್ನ ಸೋಲಿಸಿದ್ರು 2 ಸರಿ. ಹಾಗಾಗಿ ಅವ್ರಿಗೂ ದ್ವೇಷ ಇದೆ. ಆಮೇಲೆ ಅಲ್ಲೇನು ಪಾಲಿಟಿಕ್ಸ್ ಏನಿದೆ ಅಂದರೆ ಅಲ್ಲಿ ಪಾಲಿಟಿಕ್ಸ್ ಬೇರೆ ಇದಿದೆ. ಹಾಗಾಗಿ ಅವರು ಅಲ್ಲಿ ಅಧೀನದಲ್ಲಿದ್ದಾರೆ. ಮಾಡಬಾರ್ದ ಕೆಲಸಕ್ಕೆ ಹೋಗಿ ಅವ್ರು ಅಧೀನದ ಹೋಗಿ ಸೇರ್ಕೊಂಡಿದ್ದಾರೆ. ಬಂದೇ ಬರ್ತಾರೆ ಅವರು. ಸರ್ ಇದು ಒಂದು ಏನು ಗೊತ್ತಾ ಸರ್, ಇದೇನು ಪುಷ್ಕೋಲೆ ಅಲ್ವಲ್ಲ ಸರ್. ಅವರು ಫಿಲ್ಮ್ ರಿಲೀಸ್ ಆಗ್ತಾರೆ. ಬಟ್ ಇನ್ನೊಂದೇನು ಗೊತ್ತೇ ಸರ್ ನಾನು ಹೇಳೋದು ಸರ್, ಅವನು 20 ರೇಪ್ ಮಾಡ್ದ, ಅದು 8 ಕೊಲೆ ಮಾಡಿದ್ದಾನೆ. ಅವನಿಗೆ 5,000 ಮೀಸ್ ಹೋಗಿ ಕೊಟ್ಟಿದ್ದಾರೆ ಅಲ್ಲಿ ಪ್ರತಾಪ್ನಗರದಲ್ಲಿ. ಯಾರು ಮೇಸರೆಡ್ಡಿ, ಆಯಿತಾ. ಇವ್ರೇನು ಮಾಡಿದ್ದಾರೆ ಸರ್, ಅದು ಕನ್ಫರ್ಮ್ ಆಗಿಲ್ಲ, ಮಾಡಿದ್ದಾರೆ ಅಂತಲೂ ಕನ್ಫರ್ಮ್ ಆಗಿಲ್ಲ. ಪಾಪ ಅವ್ರಿಗೆ ಯಾಕೆ ಇಷ್ಟೊಂದು ಇದು ಮಾಡ್ತಾರೆ, ತೊಂದರೆ ಕೊಡ್ತಿದ್ದಾರೆ. ಬಂದೇ ಬರ್ತಾರೆ ಸರ್. ಮೊದಲು ರದ್ದು ಮಾಡಿದ್ದಾರೆ. ಇದೇ ಸರ್ಕಾರ ಯಾರ ಮೇಲೆ ಈ ಥರ ಹೋಗಿದೆ ಸರ್, ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಯಾರ ಮೇಲೆ ಹೋಗಿದ್ದಾರೆ, ಯಾವ ನಟರ ಮೇಲೆ ಹೋಗಿದ್ದಾರೆ, ಎಷ್ಟು ಕೊಲೆ ಮಾಡಿದ್ದಾರೆ ಅವ್ರ ಮೇಲೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ಗೆ. ಗೌರ್ಮೆಂಟ್ಗೆ ಇಂಟ್ರೆಸ್ಟ್ ಅಲ್ಲ, ಪಿತೂರಿ ಇಂಟ್ರೆಸ್ಟ್, ಪಿತೂರಿ. ಆ ವೈನ್ನ ಹಂಗಾರು ಮಾಡಿ ತುಳಿಬೇಕಾದ್ರೆ ಪಿತೂರಿ. ಯಾಕೆಂದರೆ ಅವ್ನಿಗೆ ಸಪೋರ್ಟ್ ಇಲ್ಲದೆ ಬಂದಿರೋದು ವಯ್ಯ. ನಾವು ಚಿಕ್ಕನ್ ನೋಡಿರೋದು, ನಾನು ಕುರುಬರಳ್ಳಿದಾಗಲೇ ನೋಡಿದ್ದೀನಿ ಅವ್ರನ್ನ. ಒಳ್ಳೆ ವ್ಯಕ್ತಿ, ಒಳ್ಳೆ ಇದು ಒಂದು ಹೆಣ್ಣುಮಕ್ಕಳಿಗೆ ಗೌರವ ಕೊಡೋ ಬಂದಿರೋರು. ವಿಷ್ಣುವರ್ಧನ್ ಅಂಬರೀಷ್ ಥರ ಅವರು, ಅಂಬರೀಷ್ ಅವ್ರ ಅಪ್ಪಾಜಿ ಅವರು ಒಂದು ದತ್ತಪುತ್ರ ಅಂತಿರ್ಬೋದು. ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಸಮಾಧಿನ ಹೊಡೆದಾಕಿದ್ರು, ಅದ್ರದ್ದು ಇನ್ನೊಂದು ಕಡೆ ದರ್ಶನ ಬರ್ತಾ ಇದೆ. ರೇಣುಕಾಸ್ವಾಮಿ ಸಮಾಧಿನ ಹೊಡೆದಾಕಿದ್ರು, ದರ್ಶನ್ ಫ್ಯಾನ್ಸ್ಗಳ ಮೇಲೆ ಆಗ್ತಾ ಇದ್ದಾರೆ. ಏನಿಲ್ಲ ಸರ್, ಎಲ್ಲ ಬೇಕಂತ ಮಾಡ್ತಾ ಇರೋದಷ್ಟೇ ಸರ್. ಬೇಕಂತ ಪಿತೂರಿ ಮಾಡ್ತಾ ಇದ್ದಾರೆ. ನನಗೆ ನನ್ನ ಕೈಲಿ ಅಧಿಕಾರ ನಾನು ಮಾಡ್ತಾ ಇದ್ದೀನಿ. ನಿಮ್ಗೆ ಏನು ನಡೀತಾ ಇಲ್ಲ, ಅಧಿಕಾರ ಇದೆ ನಂತರ ಮಾಡ್ತಾ ಇದ್ದೀನಿ. ಮಾಡಿ ಎಲ್ಲಿದಾಗ ಮಾಡ್ತೀರಾ? ಹೊಸಬ್ರು ಅಂತ ಹೇಳಿದ್ರೆ ಗಿಲ್ಲಿಗೂ ಅವಕಾಶ ಕೊಟ್ಟಿದ್ದಾರೆ ಸರ್. ಗಿಲ್ಲಿ ಇರಲಿ ಸರ್, ಪಾಪ ಇನ್ನೊಬ್ರಿಗೆ ನಮ್ಮ ಇನ್ನೊಬ್ರು ಇದ್ದಾರೆ. ಅವ್ರಿಗೆ ಕಾರ್ತಿಕ್ ಅಂತ ಯಾರೋ ಇದ್ದಾರೆ, ಕಾರ್ತಿಕ್ ಅಂತ ಯಾರೋ ಬರು, ಅವ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಯಾರು ಸಪೋರ್ಟ್ ಮಾಡಿಲ್ಲ ಸರ್ ಅವರು. ದರ್ಶನ್ ಜೈಲಿದ್ರು ಬೆಳೆಸ್ತಾರೆ ಬೇರೆಯವ್ರನ್ನ ಅಂತ ಬೆಳೆಸ್ತಾರೆ ಸರ್ ಅವರು. ಸರ್ ಕೊರೋನಾ ಟೈಮಲ್ಲಿ ದತ್ತುತಗಳಿಂದ ಯಾವತ್ತ ಇದಕ್ಕೆ ಪ್ರಾಣಿಗಳನ್ನ ದತ್ತುತಗಳು ಯಾರು ಬಂದಿರು ಸರ್? ದರ್ಶನ್ ಒಳ್ಳೆ ಕೆಲಸಗಳು ಅವ್ರನ್ನ ಬೇಗ ಬರ್ತಾರೆ ಸರ್. ಆ ಒಳ್ಳೆ ಕೆಲಸಗಳೇ ಅವ್ರನ್ನ ಕಾಪಾಡ್ತಾ ಇರೋದು. ಆ ಒಳ್ಳೆ ಕೆಲಸನೇ ಅವ್ರನ್ನ ಹಿಡಿತಾ ಇರೋದು. ಇಷ್ಟು ಒಳ್ಳೆಯವ್ರನ್ನ ಬೆಳೆದ್ಬಿಟ್ನಲ್ಲ, ನಾವು ಮಾಡಿಲ್ವಲ್ಲ, ನಮ್ಮ ಹೆಸರು ಬರಲಿಲ್ವಲ್ಲ, ನಾವು ಮುಂದೆ ಬೆಳಿಲಿಲ್ವಲ್ಲ. ರಾಜಕಾರಣಿಗಳು ಕೈವಾಡ ಇದೆ, ಆಮೇಲೆ ಫಿಲ್ಮ್ ಆ್ಯಕ್ಟರ್ಗಳು ಕೈವಾಡ ಇದೆ. ಫಿಲ್ಮ್ ಆ್ಯಕ್ಟರ್ಗಳು ಕೈವಾಡನ ಇದೆ ಸರ್. ಫಿಲ್ಮ್ ಆ್ಯಕ್ಟರ್ಗಳು ಚೆನ್ನಾಗಿದ್ರೆ ಗೊತ್ತಾ ಸರ್ ಅಲ್ಲಿ. ಇವತ್ತು ನೋಡಿ ಸರ್, ಅವರಿಂದ ಬೆಳೆದವರು. ಆಗ ನೀವು ತಪ್ಪು ಮಾಡೋದೇ ಇಲ್ವಾ ಸರ್? ಹಾಗಾದ್ರೆ ತಪ್ಪು ಮಾಡ್ಬಿಟ್ಟು ಅಂದ್ಬಿಟ್ಟು ನಿಮ್ಮಿಂದ ಯಾರು ಗೊತ್ತಾಯಿಲ್ಲ. ಏನು ಏನು ದರೋಡೆ ಹೋಗ್ಬಿಟ್ರ, ಗಾಂಜಿ ಸಪ್ಲೈ ಹೋಗ್ಬಿಟ್ರ ಸರ್. ಜಿಂಕೆನ ಕೊಂದವನು ಹೊರಗಡೆ ಬಂದವನೇ, ಗನ್ನಿ ಇಟ್ಕೊಂಡು ಹೊರಗಡೆ ಬಂದವನೇ. ಏನು ಒಂದು ಅಚಾನಕ್ ಏನೋ ಒಂದು ಘಟನೆ ನಡೆದಿದೆ, ಅದು ಅವ್ರದ್ದೇ ಅಂತ ಇನ್ನೂ ಪ್ರೂವ್ ಆಗಿಲ್ಲ. ಅದು ಆದರೂ ಇಷ್ಟೊಂದು ನೋವು ಕೊಡ್ತಾ ಇದ್ದಾರೆ. ಏನು ಮಾಡೋದು ಸರ್ ಪಾಪ ಅವಯ್ಯ, ಒಳ್ಳೇದೇ ಮಾಡೋದು ತಪ್ಪ. ಅಂಥ ಟೈಮಲ್ಲಿ ಕರೋನಾ ಟೈಮಲ್ಲಿ ದನಗಳಿಗೆ, ಅವ್ರಿಗೆ ಹಸುಗಳಿಗೆ ಎಲ್ಲ, ಪ್ರಾಣಿ ಪಕ್ಷಿಗಳಿಗೆಲ್ಲ ಆಹಾರ ಕೊಡಿಸಿದ್ದು. ಆಮೇಲೆ ಮನೆಗೆ ಅಕ್ಕಿ ಎಲ್ಲ ವಿತರಣೆ ಮಾಡಿದ್ದವರೆಲ್ಲ ಮಾಡಿದ್ದಾರೆ ಸರ್. ಅವರ ಒಳ್ಳೆತನ ಕಾಪಾಡುತ್ತೆ, ಆದರೆ ಲೇಟ್ ಆಗುತ್ತೆ ಸರ್. ಒಳ್ಳೆಯವ್ರಿಗೆ ಕೆಟ್ಟವ್ರಿಗೆ ಬೇಗ ಆಗುತ್ತೆ, ಒಳ್ಳೆಯವ್ರಿಗೆ ಲೇಟ್ ಆಗುತ್ತೆ. ಬಂದೇ ಬರ್ತಾರೆ ಸರ್. ಸಾರ್ಥಿ ಮೂವಿ ಟೈಮಲ್ಲೂ ಕೂಡ ಇದ್ರು, ಅದಾಗಲಿಲ್ಲ ಸರ್, ಹಿಟ್ಟಾಗಲಿಲ್ಲ ಸರ್. ಇದು ಡಬಲ್ ಹಿಟ್ ಮಾಡ್ತಾರೆ ಸರ್. ಡಿ ಬಾಸ್ ಡಬಲ್ ಹಿಟ್ ಮಾಡ್ತಾರೆ ಸರ್. ಡಬಲ್ ಹಿಟ್ ಆಗೇ ಆಗುತ್ತೆ. ನಾನು ಆ್ಯಕ್ಚುಲಿ ಅವ್ರ ಅಭಿಮಾನಿ ಅಲ್ಲ. ಆ್ಯಕ್ಚುಲಿ ನಾನು ವಿಷ್ಣುವರ್ಧನ್ ಅಭಿಮಾನಿ. ನಾನು ಬರ್ತಾ ಅವ್ರದ್ದು ಒಳ್ಳೆ ಗುಣ ನೋಡ್ಕೊಂಡು ನಾನು ಅವ್ರ ಅಭಿಮಾನಿ ಆಗಿದ್ದೀನಿ. ಬಟ್ ಇವತ್ತು ನಾನು ಒಳ್ಳೆ ಅಭಿಮಾನಿ. ನನಗೆ ಅವ್ರಿಗೆ ವಿಷ್ಣು ಫ್ಯಾನ್. ನಾನು ಆ್ಯಕ್ಚುಲಿ ವಿಷ್ಣು ಫ್ಯಾನು. ಬರ್ತಾ ಅವರು ಅಭಿಮಾನಿ ಆಗಿದ್ದೀನಿ. ಸರ್ ಎಲ್ಲ ಸುಳ್ಳು ಸರ್. ಆಮೇಲೆ ಇಲ್ಲ, ಒಂದೇ ನಮ್ಮಲ್ಲಿ ಜೈಲಲ್ಲಿಲ್ಲ, ಇಲ್ಲೇ ಇದ್ದಾರೆ. ನಾವು ಪಕ್ಕ ವಿಷ್ಣುವರ್ಧನ್ ಅಭಿಮಾನಿ, ದರ್ಶನ್ ಅಭಿಮಾನಿ ಪಕ್ಕ ಇಲ್ಲಲ್ಲ. ಜೈಲಲ್ಲಿಲ್ಲ, ಅವ್ರು ಇಲ್ಲೇ ಇದ್ದಾರೆ. ಜೈಲಲ್ಲಿಲ್ಲ, ಇಲ್ಲೇ ಇದ್ದಾರೆ ದರ್ಶನ್. ಜೈಲಲ್ಲಿಲ್ಲ ನಮ್ಮ ಗುರುಗಳು, ದರ್ಶನ್ ಇಲ್ಲೇ ಇದ್ದಾರೆ.